ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ ಸಾಗುವಂತ ಮಾರ್ಗದಲ್ಲಿ ಸ್ಫೋಟಕ ಸಂಚನ್ನ ಹಾಗಾದ್ರೆ ರೂಪಿಸಲಾಗಿತ್ತ. ಬೆಂಗಳೂರಿಗೆ ಆಗಮಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ತೆರಳಿದ್ರು. ಮೋದಿ ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಹಾಗಾದ್ರೆ ಸ್ಫೋಟದ ಸಂಚನ್ನ ರೂಪಿಸಲಾಗಿತ್ತ, ಅದು ವಿಫಲವಾಯಿತಾ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೋದಿಯವರು ತೆರಳುತ್ತಾ ಇದ್ದಂತ ಕಗ್ಗಲೀಪುರದ ತಾತಗುಣಿ ಮಾರ್ಗದಲ್ಲಿ ಹೆಲಿಪ್ಯಾಡ್ಗೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಮೋದಿ ಸಂಚರಿಸುವ ರಸ್ತೆಯ ಪಕ್ಕದಲ್ಲೇ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಓರ್ವನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಅಜ್ಞಾತ ಸ್ಥಳದಲ್ಲಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸ್ಫೋಟಕ್ಕೆ ಅಂತ ಸಂಚನ್ನ ರೂಪಿಸಲಾಗಿತ್ತ, ಯಾರಿವರು, ಈ ವ್ಯಕ್ತಿಯ ಜೊತೆಗೆ ಇನ್ಯಾರಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ಬೆಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಲ್ಲ, ಹೆಲಿಪ್ಯಾಡ್ಗೆ ತೆರಳುವಂತ ರಸ್ತೆಯ ಪಕ್ಕದಲ್ಲೇ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಹಾಗಾದ್ರೆ ಏನಾದ್ರೂ ಸ್ಫೋಟ ಮಾಡಬೇಕು ಅಂತ ಭಾರಿ ಪ್ರಮಾಣದಲ್ಲಿ ಸಂಚು ಏನಾದ್ರೂ ರೂಪಿಸಿದ್ರಾ? ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಓರ್ವ ವ್ಯಕ್ತಿಯನ್ನ ವಶಕ್ಕೂ ಪಡೆದಿದ್ದಾರೆ. ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಈ ರೀತಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗೋದಕ್ಕೆ ಕಾರಣ ಏನು, ತಂದಿಟ್ಟಿದ್ಯಾರು, ಏನಾದರೂ ಸಂಚು ರೂಪಿಸಲಾಗಿತ್ತಾ, ಅದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಒಂದ್ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ತಲ್ಲಣ ಮೂಡಿಸಿರುವಂತ ಘಟನೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಈ ದೇಶದ ಪ್ರಧಾನಿ ಬಂದಂತ ಸಂದರ್ಭದಲ್ಲಿ ಅವರು ಸಾಗುವ ರಸ್ತೆಯ ಮಾರ್ಗದ ಪಕ್ಕದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗ್ತವೆ ಅಂದ್ರೆ ಏನರ್ಥ, ಯಾಕೆ ಹೀಗಾಯ್ತು, ಯಾರು ಮಾಡಿದ್ದು, ಏನಾದ್ರೂ ಸಂಚು ರೂಪಿಸಿದ್ರ, ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳು ಹುಟ್ಕೊಂಡಿವೆ. ಹೀಗಾಗಿ ಪೊಲೀಸರು ಈಗ ತಲೆ ಕೆಡಿಸ್ಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು, ಜೊತೆಗೆ ಆ ವ್ಯಕ್ತಿ ಒಬ್ಬನೇ ಬಂದಿದ್ದ, ಆತನ ಹಿಂದೆ ಮತ್ತಾರಾದ್ರೂ ಇದ್ದಾರಾ, ಸಂಚು ರೂಪಿಸಿದ್ರ, ಆ ಸಂಚು ಏನಾಗಿತ್ತು, ಅದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ಸ್ಥಳವನ್ನ, ತಾತಗುಣಿ ಸ್ಥಳ ಏನಿದೆ ಅಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಾರೆ. ಏನಾದ್ರೂ ಮಾಹಿತಿ ಸಿಗಬಹುದಾ ಅನ್ನೋದ್ರ ಬಗ್ಗೆ. ಇನ್ನು ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕರೆ ಮಾಡಿದ್ದಂತ ಅನಾಮಿಕ ವ್ಯಕ್ತಿ ಜಿಲೆಟಿನ್ ಸ್ಫೋಟಿಸುವುದಾಗಿ ಮಾಹಿತಿ ಕೊಟ್ಟಿದ್ದಂತೆ ಈ ಆರೋಪಿ ಪೊಲೀಸರಿಗೆ ಕರೆ ಮಾಡಿ ಸ್ಫೋಟ ಮಾಡ್ತೀನಿ ಅಂತೇಳಿ ಹೇಳಿದ್ದಂತೆ. ಈಗೇನು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರಲ್ಲ ಆ ವ್ಯಕ್ತಿ ಕರೆ ಬರ್ತಾ ಇದ್ದಂತೆ ಕೋರಮಂಗಲದ ಬಳಿ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕರೆ ಬರ್ತಾ ಇದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ನಿಜ. ಬಟ್ ಆತನ ಜೊತೆಗೆ ಇನ್ಯಾರ್ಯಾರಿದ್ದಾರೆ, ಅವರ ಸ್ಫೋಟದ ಸಂಚು ಯಾವ ಮಟ್ಟದಲ್ಲಿತ್ತು, ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ನೋಡಿ, ಅದೇ ವ್ಯಕ್ತಿನೇ ಪೊಲೀಸರಿಗೆ ಕರೆ ಮಾಡಿ ಜಿಲೆಟಿನ್ ಸ್ಫೋಟಿಸುವುದಾಗಿ ಮಾಹಿತಿ ಕೊಟ್ಟಿದ್ದಂತೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಹೇಳಿದ್ದು ನಿಜ? ಅಂದ್ರೆ ಈಗೇನು ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆಯಲ್ಲ ಅಷ್ಟೇನಾ, ಅಥವಾ ಬಹಳ ದೊಡ್ಡದಾಗಿ ಏನಾದರೂ ಸ್ಫೋಟ ಮಾಡಬೇಕು ಅಂತೇಳಿ ಸಂಚನ್ನ ರೂಪಿಸಿದ್ರಾ? ಅದ್ರ ಬಗ್ಗೆ ಈಗ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಜ್ಞಾತ ಸ್ಥಳದಲ್ಲಿ ಆತನ ವಿಚಾರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಆ ಅನಾಮಿಕ ವ್ಯಕ್ತಿಯ ಸಂಚೇನಾಗಿತ್ತು, ಆತನ ಉದ್ದೇಶ ಏನಾಗಿತ್ತು, ಅದು ಇನ್ನೂ ಕೂಡ ಗೊತ್ತಾಗಬೇಕಿದೆ. ಸದ್ಯ ಕಸದ ರಾಶಿಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂಥದ್ದು, ಕಸದ ರಾಶಿಯ ಬಳಿನೇ ಪತ್ತೆಯಾಗಿರುವಂಥದ್ದು. ನಿಜಕ್ಕೂ ಕೂಡ ಏನು ಸ್ಫೋಟ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು, ಅದ್ರ ಬಗ್ಗೆ ಆತ ಏನು ಸಂಚನ್ನ ರೂಪಿಸಿದ್ದ, ಆತನ ಜೊತೆಗೆ ಇನ್ನೂ ಯಾರಿದ್ರು, ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಅವರು ಸಾಗ್ತಾ ಇದ್ದಂಥ ಮಾರ್ಗದ ಪಕ್ಕದಲ್ಲೇ ಈ ರೀತಿಯ ಒಂದು ಘಟನೆ ಏನು ನಡೆದಿದೆ, ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದ್ರೆ ಈ ಜಿಲೆಟಿನ್ ಕಡ್ಡಿಯನ್ನ ಆತ ತಂದಿದ್ದೆಲ್ಲಿಂದ, ಕೊಟ್ಟಿದ್ಯಾರು, ಏನ್ ಸಂಚನ್ನ ರೂಪಿಸಿದ್ರು, ಆ ಸಂಚು ವಿಫಲ ಆಗಿದ್ದು ಹೇಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರ ತನಿಖೆ ಈಗ ಮತ್ತಷ್ಟು ವೇಗ ಪಡ್ಕೊಂಡಿದೆ.
ಇನ್ನು ಪೊಲೀಸರಿಗೆ ಕರೆ ಮಾಡಿದ್ದವನು ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗ್ತಾ ಇದೆ. ಕರೆ ಬರ್ತಾ ಇದ್ದಂತೆ ಅಲರ್ಟ್ ಆಗಿ ಪೊಲೀಸರಿಂದ ವಿಚಾರಣೆಯನ್ನ ಮಾಡಲಾಗಿದೆ. ಆತನನ್ನ ವಶಕ್ಕೆ ಪಡೆದಿದ್ದಾರೆ. ತಾತಗುಣಿ ಬಳಿ ಕಾಂಪೌಂಡ್ ಬಳಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಬಟ್ ಏನ್ ಈತ ಫೋನ್ ಮಾಡಿ ಹೇಳಿದ್ನಲ್ಲ ಸ್ಫೋಟ ಮಾಡ್ತೀನಿ ಅಂತೇಳಿ, ಆತ ಈಗ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಬಟ್ ಮಾನಸಿಕ ಅಸ್ವಸ್ಥ ಆಗಿದ್ರೆ ಜಿಲೆಟಿನ್ ಕಡ್ಡಿಗಳು ಇಲ್ಲಿ ಪತ್ತೆ ಆಗಿದೆಯಲ್ಲ, ಆತ ಸುಮ್ನೆ ಹೇಳಿದ್ದ, ಸುಳ್ಳು ಹೇಳಿದ್ದ ಅನ್ನೋದಾಗಿದ್ರೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ಬಾರ್ದಾಗಿತ್ತು. ಬಟ್ ಆತ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ದೆಲ್ಲಿಂದ, ಆತನೇ ಇಟ್ಟಿದ್ದ, ಸ್ಫೋಟ ಮಾಡಬೇಕು ಅಂತ ಸಂಚನ ರೂಪಿಸಿದ್ನ, ಅಥವಾ ಆತನಿಗೆ ಯಾರಾದ್ರೂ ಹೇಳ್ಕೊಟ್ಟಿದ್ರ? ನಿಜಕ್ಕೂ ಆತ ಮಾನಸಿಕ ಅಸ್ವಸ್ಥನೇ ಆಗಿದ್ರೆ ಆ ಒಂದು ಮಾನಸಿಕ ಅಸ್ವಸ್ಥೆಯನ್ನ ಬೇರೆ ಯಾರಾದ್ರೂ ದುರುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ರ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಮಾನಸಿಕ ಅಸ್ವಸ್ಥರು ಅಂತ ಅಂದ್ರೆ ಇದು ಕೇಸ್ ನಿಲ್ಲೋದಿಲ್ಲ, ಕೋರ್ಟ್ನಲ್ಲಾದ್ರೂ ಅಷ್ಟೇ ಅವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಆತನನ್ನ ಇಟ್ಕೊಂಡು ಬೇರೆ ಯಾರಾದ್ರೂ ಇಂಥ ಕೆಲಸಕ್ಕೆ ಕೈ ಹಾಕಿದ್ರ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಿದೆ. ಸದ್ಯ ಮಾನಸಿಕ ಅಸ್ವಸ್ಥನ ಪೊಲೀಸರಿಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ಏನ್ ವಿಚಾರಣೆ ಮಾಡೋದಕ್ಕಾಗುತ್ತೆ? ಆತ ಇವ್ರು ಕೇಳೋದೊಂದು ಅವ್ನು ಹೇಳೋದೊಂದು ಆಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಬಟ್ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆತ ಏನ್ ಹೇಳ್ದ, ಜೊತೆಗೆ ಅಲ್ಲಿ ಏನ್ ಘಟನೆ ನಡೆದಿದೆಯಲ್ಲ, ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ, 2 ಕಡ್ಡಿಗಳು ಪತ್ತೆ ಆಗಿದೆಯಂತೆ, ಆತ ಹೇಳಿದ ಸ್ಥಳದಲ್ಲೇ ಪತ್ತೆ ಆಯ್ತಾ, ಮತ್ತೆ ಆತ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡ್ದ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಮತ್ತೆ ಆತ ಈಗ ಮಾತನಾಡ್ತಾ ಇರುವಂತ ಆ ಕಂಡೀಷನ್ ಅನ್ನ ಎರಡನ್ನೂ ಕೂಡ ಕಂಪೇರ್ ಮಾಡಿ ನೋಡ್ತಾರೆ. ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಸ್ತಾರೆ. ಆತ ಹೇಳ್ತಿರೋದು ನಿಜಾನ, ಎಷ್ಟು ವರ್ಷದಿಂದ ಮಾನಸಿಕ ಅಸ್ವಸ್ಥ, ಎಲ್ಲಿ ಅವನನ್ನ ಬೇರೆ ಯಾರಾದರೂ ಬಳಸ್ಕೊಂಡ್ರ ಈ ರೀತಿಯ ಒಂದು ಕೃತ್ಯ ಎಸಗೋದಕ್ಕೆ ಅಂತೇಳಿ ಅದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ರು. ಕಾರ್ಯಕ್ರಮವೂ ಕೂಡ ಆಯಿತು. ಬಟ್ ತದನಂತರದಲ್ಲಿ ವಾಪಸ್ ಹೋಗುವಾಗ ಹೆಲಿಪ್ಯಾಡ್ಗೆ ತೆರಳುವಂತ ಸಂದರ್ಭದಲ್ಲಿ ಆದಂತ ಘಟನೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಇವತ್ತಿನ ಅವರ ನಿಗದಿತ ವೇಳಾಪಟ್ಟಿ ಏನಿತ್ತು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಮುಗಿಸಿ HAL ಮಾರ್ಗದ ಮೂಲಕ ಹೈದರಾಬಾದ್ಗೆ ತೆರಳಬೇಕಾಗಿತ್ತು. ಆದರೆ ಕಾರ್ಯಕ್ರಮ ಮುಗಿದ್ರೂ ಕೂಡ ಪ್ರಧಾನಿಯವರ ವಾಸ್ತವ್ಯ ಬೆಂಗಳೂರಿನಲ್ಲಿ ಮುಂದುವರೆದಿದೆ. ಈ ಕಾರಣ ಇಂಥದ್ದೊಂದು ಘಟನೆ ಆಗಿರೋದು. ಆಶ್ರಮದ ಹೊರಗಡೆನೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. 2 ಕಡ್ಡಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗಾದ್ರೆ ಈ ಕಡ್ಡಿಗಳನ್ನ ತಂದವರು ಯಾರು? ಕೇಂದ್ರ ವಲಯ IGP ಗಿರೀಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಿಲೆಟಿನ್ ಕಡ್ಡಿಗಳು ಈಗ ಆಶ್ರಮದ ಹೊರಗಡೆಯೇ ಪತ್ತೆ ಆಗಿರೋದು ಅಂತೇಳಿ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗೇನೆ ಪತ್ತೆ ಆಗಿವೆ. ಇಷ್ಟು ದಿನ ಇಲ್ಲದೆ ಇರೋದು, ಇಷ್ಟು ವರ್ಷ ಇಲ್ಲದೆ ಇರೋದು, ಪ್ರಧಾನಿ ನರೇಂದ್ರ ಮೋದಿ ಆಶ್ರಮಕ್ಕೆ ಬಂದಂತ ಸಂದರ್ಭದಲ್ಲೇ ಜಿಲೆಟಿನ್ ಕಡ್ಡಿಗಳು ಆಶ್ರಮದ ಹೊರಗಡೆ ಪತ್ತೆ ಆಗ್ತವೆ ಅಂದ್ರೆ ಏನರ್ಥ? ಹಾಗಾದ್ರೆ ಸಂಚು ರೂಪಿಸಲಾಗಿತ್ತ? ಆತ ಮಾಹಿತಿ ಕೊಟ್ಟಂತೆ ಸ್ಫೋಟದ ಸಂಚನ್ನ ರೂಪಿಸಲಾಗಿತ್ತ? ರೂಪಿಸಿದ್ರು ಯಾರು? ಆತ ಈಗ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಆತನನ್ನೇ ಎದುರಿಟ್ಕೊಂಡು ಬೇರೆ ಯಾರಾದ್ರೂ ಈ ಕೃತ್ಯ ಎಸಗೋದಕ್ಕೆ ಅಂತ ಪ್ರಯತ್ನಿಸಿದ್ರ? ಅಂತಹ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ. ಆಶ್ರಮದ ಹೊರಗಡೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು ಈಗ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಆ ಜಿಲೆಟಿನ್ ಕಡ್ಡಿಗಳನ್ನ ತಂದು ಇಟ್ಟಿದ್ದು ಯಾವಾಗ ಹಾಗಾದ್ರೆ? ಯಾಕೆಂದ್ರೆ ಈಗ ಪ್ರಧಾನಿ ಮೋದಿ ಬರ್ತಾರೆ ಅಂತಂದ್ರೆ ಸುತ್ತಮುತ್ತ ಬಿಗಿ ಭದ್ರತೆ ಇರುತ್ತೆ, ಬಾಂಬ್ ಸ್ಕ್ವಾಡ್ ಟೀಮ್ ಇರುತ್ತೆ, ಜೊತೆಗೆ ಡಾಗ್ ಸ್ಕ್ವಾಡ್ ಟೀಮ್ ಇರುತ್ತೆ. ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಏನೇ ಒಂದು ವಸ್ತುಗಳಿದ್ರೂ ಕೂಡ ಅವು ಡಿಟೆಕ್ಟ್ ಆಗ್ತವೆ. ಬಟ್ ಇಲ್ಲಿ ಅಂಥದ್ದೇನು ಗೊತ್ತಾಗ್ಲಿಲ್ವಾ? ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅದು ಗೊತ್ತಾಗ್ಲಿಲ್ವಾ ಇದೆ ಇಂಥ ವಸ್ತುಗಳಿದೆ, ಜಿಲೆಟಿನ್ ಕಡ್ಡಿಗಳನ್ನ ಇಸ್ತಿದ್ದಾರೆ ಅಂತ? ಹಾಗಾದ್ರೆ ಬಂದು ಇಟ್ಟಿದ್ದು ಯಾವಾಗ, ಯಾರು ಅನ್ನೋದ್ರ ಬಗ್ಗೆನೇ ಈಗ ಪ್ರಶ್ನೆ ಇದೆ. ಎಲ್ಲೆಲ್ಲಿ CCTV ಇದಾವೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾರು ಬಂದ್ರು ಹೋದ್ರು, ಅನಾಮಿಕ ವ್ಯಕ್ತಿಗಳು ಯಾರಾದ್ರೂ ಬಂದ್ರ, ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡಿದ್ರ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಉಲ್ಲಾಸ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉಲ್ಲಾಸ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೇ ಆಶ್ರಮದ ಹೊರಗಡೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗ್ತವೆ ಅಂದ್ರೆ ಸಹಜವಾಗಿನೇ ಏನಾದ್ರೂ ಸ್ಫೋಟ ಮಾಡಬೇಕು ಅಂತ ಸಂಚು ರೂಪಿಸಿದ್ರ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ. ಬಟ್ ಈಗ ಯಾವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೋ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನಿಜಕ್ಕೂ ಸ್ಫೋಟದ ಸಂಚು ರೂಪಿಸಲಾಗಿತ್ತಾ ಅಂತ?
ಸೌಖ್ಯ ಪ್ರಧಾನಿ ಮೋದಿ ಅವರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಭದ್ರತಾ ಲೋಪ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದರೆ ಪ್ರಧಾನಿ ಮೋದಿ ಬರ್ತಾರೆ ಅಂತಂದರೆ 2 ದಿನ ಮುಂಚೆನೇ ಅಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಇರುತ್ತೆ. ಅಂದರೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಕೇವಲ ಇಲ್ಲಿನ ಪೊಲೀಸರಲ್ಲ, ಪ್ರಧಾನಿ ಮೋದಿ ಅವರ ಭದ್ರತೆಯನ್ನು ನೋಡ್ಕೊಳ್ಳುವಂತಹ ತಂಡನೂ ಕೂಡ ಬಂದು ಮೋದಿ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವೆಲ್ಲದರ ಬಗ್ಗೆನೂ ಕೂಡ ಭದ್ರತೆಯನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸ್ಥಳದ ಹೊರಗಡೆನೆ, ಅಂದರೆ ಆರ್ಟ್ ಆಫ್ ಲಿವಿಂಗ್ನ ಹೊರಗಡೆ ಭಾಗದಲ್ಲಿ 2 ಜಿಲಿಟಿನ್ ಕಡ್ಡಿಗಳು ಪತ್ತೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಬೆಂಗಳೂರು ದಕ್ಷಿಣ ಜಿಲ್ಲೆಯ SP ಒಪ್ಕೊಂಡಿರುವಂಥದ್ದು. ಹಾಗೆಯೇ DIG ಗಿರೀಶ್ ಕೂಡ ಈ ಒಂದು ಮಾತನ್ನು ಒಪ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಭದ್ರತಾ ಲೋಪ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಮೋದಿಗಳು ಅದರಲ್ಲೂ ಮೋದಿ ಹೆಲಿಪ್ಯಾಡ್ನಿಂದ ಆರ್ಟ್ ಆಫ್ ಲಿವಿಂಗ್ಗೆ ಹೋಗುವಂತಂದ್ರೆ ರಸ್ತೆ ಮಾರ್ಗದಲ್ಲಿ ಹೋಗುವಂತಹ ದಾರಿಯಲ್ಲೇನೆ ಈ ಒಂದು 2 ಜಿಲಿಟಿನ್ ಕಡ್ಡಿಗಳು ಪತ್ತೆ ಆಗಿದೆ ಅನ್ನುವಂಥದ್ದಾದರೆ ಭದ್ರತಾ ಲೋಪ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಬೆಳಗ್ಗೆನೆ ಕೋರಮಂಗಲ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಒಂದು ಸ್ಫೋಟವನ್ನು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಬೆಳಗ್ಗೆ 9:30ಗೆ ಮೋದಿ ಬೆಂಗಳೂರಿಗೆ ಬರ್ತಾರೆ. ಅದಕ್ಕೂ ಮೊದಲನೇ ವ್ಯಕ್ತಿ ಕೋರಮಂಗಲ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ದೂರನ್ನು ಕೊಡ್ತಾನೆ, ಒಂದು ಮಾಹಿತಿಯನ್ನು ಕೊಡ್ತಾನೆ ಅಂತಂದರೆ ಆಗಲೇ ಪೊಲೀಸರು ಅಲರ್ಟ್ ಆಗಬೇಕಾಗಿತ್ತು. ಆದರೆ ಎಲ್ಲೊಂದು ಕಡೆ ಪೊಲೀಸರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೋದಿ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ 1 ಗಂಟೆ 5 ನಿಮಿಷಕ್ಕೆ ರಸ್ತೆಯ ಮೂಲಕ ಹೆಲಿಪ್ಯಾಡ್ಗೆ ಹೋಗಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲೇ ಆರ್ಟ್ ಆಫ್ ಲಿವಿಂಗ್ನ ಹೊರಗಡೆ ಭಾಗ, ಅಂದರೆ ಕಗ್ಲಿಪುರದ ತಾತಗುಣಿ ಏನು ಆರ್ಟ್ ಆಫ್ ಲಿವಿಂಗ್ ಇದೆ, ಆ ಒಂದು ಪಕ್ಕದಲ್ಲೇ 2 ಜಿಲಿಟಿನ್ ಕಡ್ಡಿಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ಪೊಲೀಸರು ಅಲರ್ಟ್ ಆಗ್ತಾರೆ. ಕೇವಲ ಆರ್ಟ್ ಆಫ್ ಲಿವಿಂಗ್ ಮಾತ್ರ ಅಲ್ಲ, HALನ ಬಳಿನೂ ಕೂಡ ಈಗಾಗಲೇ HALನಿಂದ ಹೈದರಾಬಾದ್ಗೆ ತೆರಳಬೇಕಾಗಿತ್ತು ಮೋದಿ. ಅಲ್ಲೂ ಕೂಡ ಭದ್ರತೆಯನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಸದ್ಯಕ್ಕೆ HALನಲ್ಲಿ ಯಾವುದೇ ರೀತಿಯಾದಂಥ ಒಂದು ಜಿಲಿಟಿನ್ ಕಡ್ಡಿ ಆಗಿರ್ಬೋದು ಅಥವಾ ಸ್ಫೋಟಕ ವಸ್ತುಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ ಪೊಲೀಸರಿಗೆ ಕರೆಯನ್ನು ಮಾಡಿದಂತಹ ವ್ಯಕ್ತಿಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಕೋರಮಂಗಲದ ಆತನ ನಿವಾಸದಲ್ಲಿ ವಶಕ್ಕೆ ಪಡೆದು ರಹಸ್ಯ ಸ್ಥಳದಲ್ಲಿ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೂಲಗಳ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬರ್ತಾ ಇದೆ. ಮಾನಸಿಕ ಅಸ್ವಸ್ಥ ಅಂತೇಳಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದರೂ ಕೂಡ ಅವನು ಕೋರಮಂಗಲ ಪೊಲೀಸ್ ಠಾಣೆಗೆ ಫೋನನ್ನು ಮಾಡಿ ನಾನು ಸ್ಫೋಟವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ ಅಂತಂದರೆ ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಈಗ ಪೊಲೀಸರು ಬಾಯಿ ಬಿಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಮೋದಿ ಈಗ ಮಾಹಿತಿ ಸಿಗ್ತಾ ಇರುವಂಥ ಪ್ರಕಾರ ಮೋದಿ ಈಗ ಆರ್ಟ್ ಆಫ್ ಲಿವಿಂಗ್ನಲ್ಲೇ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಈಗ ಅಲ್ಲಿಂದ ಬೈ ರೋಡ್ ಮೂಲಕ ಹೆಲಿಪ್ಯಾಡ್ಗೆ ಹೋಗಿ HALಗೆ ತೆರಳುವಂಥ ಸಾಧ್ಯತೆಗಳು ಇದೆ. ಸೌಖ್ಯ ಉಲ್ಲಾಸ್, ಈಗ ನೀವು ಈಗಾಗಲೇ ಹೇಳ್ತಾ ಇದ್ರಿ ಬೆಳಗ್ಗೆನೆ ಕಾಲ್ ಬಂದ್ರು ಕೂಡ ಪೊಲೀಸರೇ ನಿರ್ಲಕ್ಷ್ಯವನ್ನ ವಹಿಸಿದ್ರು ಅಂತ ಅನ್ಸುತ್ತೆ ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಏನ್ ಸ್ಪಷ್ಟನೆ ಕೊಡ್ತಾ ಇದೆ? ಮತ್ತೊಂದ್ ಕಡೆ ಈಗ ಪ್ರಧಾನಿ ಮೋದಿ ಅವರು ಬೆಂಗಳೂರಿನಲ್ಲೇ ಇರೋದ್ರಿಂದ ಅವರಿಗೆ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆಯಾ? ಯಾವ ರೀತಿ ಭದ್ರತೆ ಕೊಟ್ಟಿದ್ದಾರೆ? ಸೌಖ್ಯ ಮಾಡಿ ಕೋರಮಂಗಲ ಪೊಲೀಸ್ ಠಾಣೆಗೆ ಕರೆಯನ್ನು ಮಾಡಿಬಿಟ್ಟು ಸ್ಫೋಟ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಆದರೆ ಎಲ್ಲಿ ಪೊಲೀಸ್ ಮೂಲಗಳ ಪ್ರಕಾರ ಎಲ್ಲಿ ಸ್ಫೋಟವನ್ನು ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ತಿಳಿಸಿಲ್ಲ ಅಂಥೇಳಿ ಗೊತ್ತಾಗ್ತದೆ. ಸೊ ಆರಂಭದಲ್ಲಿ ಈ ಒಂದು ಕರೆಯನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆಂತಂದರೆ ಮೋದಿ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಕೇವಲ ನಮ್ಮ ಪೊಲೀಸರು ಮಾತ್ರ ಅಲ್ಲ, SPGನೂ ಕೂಡ ಭದ್ರತೆಯನ್ನು ವಹಿಸೋದ್ರಿಂದ ಆ ರೀತಿಯಾದಂಥ ಒಂದು ಲೋಪದೋಷಗಳು ಆಗೋದಿಲ್ಲ ಅನ್ನುವಂಥದ್ದನ್ನು ಅವರು ನೆಗ್ಲೆಕ್ಟನ್ನು ಮಾಡ್ತಾರೆ. ಯಾವಾಗ ಆರ್ಟ್ ಆಫ್ ಲಿವಿಂಗ್ನ ಪಕ್ಕದಲ್ಲಿ 2 ಜಿಲಿಟಿನ್ ಕಡ್ಡಿಗಳು ಪತ್ತೆ ಆಗುತ್ತೆ, ತಕ್ಷಣವೇ ಪೊಲೀಸರು ಅಲರ್ಟ್ ಆಗ್ತಾರೆ. ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿ ಪೊಲೀಸರಿಗೆ ಕರೆ ಮಾಡ್ತಾರೆ, ಆ ಒಂದು ಜಾಡನ್ನು ಹಿಡಿದು ಆತ ಕೋರಮಂಗಲದ ಮನೆಯಲ್ಲಿ ಇರ್ತಾನೆ. ಆತನನ್ನು ವಶಕ್ಕೆ ಪಡೆದು ಆತನ ಹಿನ್ನೆಲೆ ಆಗಿರ್ಬೋದು, ಯಾವ ಒಂದು ಕಾರಣಕ್ಕೆ ಆ ರೀತಿಯಾದಂಥ ಒಂದು ಮಾತನ್ನ ಹೇಳಿದ್ದ ಅನ್ನುವಂಥದ್ದನ್ನ ಈಗ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಮೋದಿ ಇನ್ನೇನು ಅಂದರೆ 1 ಗಂಟೆ ಸುಮಾರಿಗೆ ಹೊರಡಬೇಕಾಗಿ 1 ಗಂಟೆ 5 ನಿಮಿಷಕ್ಕೆ ಹೊರಡಬೇಕಾಗತ್ತೆ. 12 ಗಂಟೆ 50 ನಿಮಿಷ ಸುಮಾರಿಗೆ ಜಿಲಿಟಿನ್ ಕಡ್ಡಿಗಳು ಇರುವಂಥದ್ದು ಪತ್ತೆ ಆಗುತ್ತೆ. ಸೊ ತಕ್ಷಣವೇ SPGಯಿಂದ ಕ್ಲಿಯರೆನ್ಸ್ ಸಿಗೋದಿಲ್ಲ. ಬೈ ರೋಡ್ ಮೂಲಕ ಹೆಲಿಪ್ಯಾಡ್ಗೆ ಹೋಗಬೇಕಾಗತ್ತೆ, ಅಲ್ಲಿ ಕ್ಲಿಯರೆನ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ಮೋದಿ ಈಗ ಆರ್ಟ್ ಆಫ್ ಲಿವಿಂಗ್ನಲ್ಲೇ ಸದ್ಯಕ್ಕೆ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ SPGಯಿಂದನೂ ಕೂಡ ಈಗಾಗಲೇ ಸಿಕ್ಕಿರುವಂತಂದ್ರೆ ಆರ್ಟ್ ಆಫ್ ಲಿವಿಂಗ್ನ ಪಕ್ಕದಲ್ಲಿ ಸಿಕ್ಕಿರುವಂತಹ ಜಿಲಿಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮತ್ತೆ ಭದ್ರತಾ ದೃಷ್ಟಿಯಿಂದ ಇನ್ನಷ್ಟು ಹೆಚ್ಚಿನ ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನ ಪೊಲೀಸರಾಗಿರುವುದು ಮತ್ತೆ SPG ತಂಡದಿಂದನೂ ಆಗ್ತಾ ಇದೆ. ಒಂದು ವೇಳೆ ಅದು ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ
ಮೋದಿ ಹೆಲಿಪ್ಯಾಡ್ಗೆ ಹೋಗ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ HALಗೆ ತೆರಳಿ ಅಲ್ಲಿಂದ ಹೈದರಾಬಾದ್ಗೆ ತೆರಳುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ವ್ಯಕ್ತಿ ಯಾವ ಒಂದು ಕಾರಣಕ್ಕೆ ಕರೆಯನ್ನು ಮಾಡ್ತಾನೆ, ಜಿಲಿಟಿನ್ ಕಡ್ಡಿಗಳು ಅಂದರೆ ಕಗ್ಲಿಪುರ ಇರುವಂಥದ್ದು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಕ್ಕಪಕ್ಕ ಅಲ್ಲಿ ಸ್ಫೋಟವನ್ನು ಕಲ್ಲು ಬಂಡೆಯನ್ನು ಹೊಡೆಯುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಂದು ಕೃತ್ಯಕ್ಕೆ ಜಿಲಿಟಿನ್ ಕಡ್ಡಿಯನ್ನು ಬಳಕೆ ಮಾಡ್ತಾರೆ. ಎಲ್ಲೊಂದು ಕಡೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ವಿಚಾರದಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ಮಿಸ್ ಆಗಿ ಬಿತ್ತ ಅನ್ನುವಂಥ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಅಂದರೆ ಒಂದು ವೇಳೆ ಬೇರೆ ಎಲ್ಲೋ ಸ್ಫೋಟಕ್ಕೆ ಬೇರೆ ಒಂದು ಕಲ್ಲು ಬಂಡೆಯನ್ನು ಹೊಡಿಲಿಕ್ಕೆ ಆ ರೀತಿಯಾದ ಒಂದು ಕೆಲಸಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತಂದರೆ ಆ ಜಿಲಿಟಿನ್ ಕಡ್ಡಿಗಳು ಅಲ್ಲಿ ಬಿದ್ದಿದೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು? ಅಂದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಬೆಂಗಳೂರು ಪೊಲೀಸರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಆತನನ್ನು ವಿಚಾರಣೆ ರಹಸ್ಯ ಸ್ಥಳದಲ್ಲಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸೊ ಮೂಲಗಳ ಪ್ರಕಾರ ಅಂದರೆ ಪ್ರಾಥಮಿಕ ತನಿಖೆಯ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇನ್ನಷ್ಟು ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿರುವಂಥದ್ದು. ಇನ್ನಷ್ಟೇ ಹೆಚ್ಚಿನ ಮಾಹಿತಿನೂ ಕೂಡ ಸಿಗಬೇಕಾಗಿದೆ. ಸೌಖ್ಯ.